ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪುಣ್ಯ ಪುಟಾಣಿ ಲೋಕ ಯೂಟ್ಯೂಬ್ ಚಾನಲ್. ನಾವಿವತ್ತು ಹಸಿ ಅವರೆಕಾಯಿ ಮತ್ತು ಸೊಪ್ಪು ಬಳಸ್ಕೊಂಡು ಉಪ್ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ಹಸಿ ಅವರೆಕಾಯಿ, ಸೊಪ್ಪು, ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ಆಮೇಲೆ 2 ಟೊಮೊಟೊ, 3 ಹಸಿಮೆಣಸಿನ್ಕಾಯಿ, ಒಂದು 10 ಎಸಳು ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಈಗ ಮಾಡೋಕ್ಕೆ ಒಂದು ಪಾತ್ರೆ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಿಟಪಟ ಅನ್ಬೇಕಾದ್ರೆ ಬೆಳ್ಳುಳ್ಳಿ ಹಾಕೊಳ್ಳೋಣ, ಈರುಳ್ಳಿ ಹಾಕೊಳ್ಳೋಣ. ಈ ರೀತಿ ಫ್ರೈ ಆದಾಗ ಒಣಮೆಣ್ಸಿನ್ಕಾಯಿ 2 ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಈ ರೀತಿ ಫ್ರೈ ಆಗಿದೆ. ಅವರೆಕಾಯಿ ಹಾಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅವರೆಕಾಯಿನ. ಎಣ್ಣೆ ಸ್ವಲ್ಪ ಈ ಥರ ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ಅವರೆಕಾಯಿ ಬೇಯ್ಕೊಳ್ಳೋಕೆ ನೀರು ಹಾಕ್ಕೊಳ್ಳೋಣ, ಮುಳುಗುವಷ್ಟು. ಈ ಥರ ನೀರು ಹಾಕ್ಕೊಂಡ್ಮೇಲೆ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ನಾವು ಕೆಂಪು ಮೆಣಸಿನ್ಕಾಯಿ ಖಾರ ರೆಡಿ ಮಾಡ್ಕೊಳ್ಳೋಣ. ಒಂದು ತವ ಇಟ್ಕೊಂಡು ತವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲೊಂದು 20 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ನಾನು ತೊಟ್ಟು ತೆಗೆದೇನೆ ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ತೊಟ್ಟು ತೆಗೆದ್ಬಿಡ್ಬೋದು. ಈಗ ಹುರ್ಕೋಬೇಕು ಲೈಟಾಗಿ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನಾವಿಲ್ಲಿ ಹಸಿ ಕಾಳು ಮತ್ತು ಸೊಪ್ಪು ಹಾಕೋದ್ರಿಂದ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಖಾರ ನಾವು ರೆಡಿ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಲ್ಲಿ ರೆಡಿ ಮಾಡ್ಕೊತಿದ್ದೀನಿ. ಆಪ್ಷನ್ ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ. ಈಗ ಮೆಣಸಿನ್ಕಾಯಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಂಡು ತಣ್ಣಗಾಗೋಕೆ ಬಿಡೋಣ. ಈಗ ಆಗಲೇ ಬಿಸಿ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮೆಣಸು ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ, ಹುಣಸೆಹಣ್ಣು ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ. ಈಗ ಜಾರ್ಗೆ ಉಪ್ಪು, ಜೀರಿಗೆ, ಮೆಣಸು, ಮೆಣಸಿನ್ಕಾಯಿ ಇವು 4 ಐಟಮ್ನ ರುಬ್ಕೊಬರೋಣ. ಮೊದಲು ಪೌಡ್ರ್ ಥರ ಈ ಥರ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಹುಣಸೆಹಣ್ಣು, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಈ ರೀತಿ ಪೇಸ್ಟ್ ಮಾಡ್ಕೊಂಡು ಒಂದು ಪ್ಲಾಸ್ಟಿಕ್ ಡಬ್ಬಕ್ಕೆ ತೆಗೆದಿಟ್ಕೊಂಡ್ರೆ ಚಟ್ನಿ ರೆಡಿ. ಈಗ ಅವರೆಕಾಯಿ ಟೊಮೊಟೊ ಬೆಂದಿದೆ. ಈಗ ಟೊಮೊಟೊ ಇಟ್ಕೊಳ್ಳೋಣ. ಈ ಥರ ಬೇಯಬೇಕಾದ್ರೆ ಸೊಪ್ಪು ಹಾಕ್ಕೊಳ್ಳೋಣ. ಸೊಪ್ಪೆಲ್ಲ ಈ ಥರ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ ಸೊಪ್ಪನ್ನ ಮೆತ್ತಗಾಗೋವರೆಗೂ. ಆಗಲೇ ಟೊಮೊಟೊ ಮತ್ತು ಕಾಳು ತೆಗೆದಿಟ್ಟಿದ್ನಲ್ಲ, ಅದು ಈ ಥರ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬರೋಣ. ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕಾಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಕೊಬರೋಣ. ಈಗ ನೋಡಿ ಸೊಪ್ಪೆಲ್ಲ ಈ ಥರ ಬೆಂದಿದೆ. ಸೊಪ್ಪು ಕಾಳೆಲ್ಲ ಇನ್ನು ರುಬ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ರುಬ್ಕೊಂಡಿರೋದನ್ನ ಹಾಕೋತಿದ್ದೀನಿ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಬರೋಣ ಬನ್ನಿ. ಈಗ ಒಂದು ಕುದಿ ಬೇಯಿಸ್ಕೊಂಡ್ರೆ ರುಚಿಕರವಾದ ಉಪ್ಸಾರು ರೆಡಿ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಪುಣ್ಯ ಪುಟಾಣಿ ಲೋಕ ಯೂಟ್ಯೂಬ್ ಚಾನಲ್ ನೋಡ್ತಿರೋದಕ್ಕೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಕೊಡಿ.